ಹಲೋ ಗೈಸ್, ಇಂದು 9 ಗಂಟೆಗೆ ನಾವು ಮಾಯನಕಾಯಿ ಹೆರ್ಕಿಗೆ ಅಂತ ತೋಟಕ್ಕೆ ಹೋದ. ನಾವು ತೋಟಕ್ಕೆ ಹೋಗ್ಕೊಂಡಿರ್ತಾನೆ ಅಲ್ಲಿ ನಾಯಿ ನೋಡಿ ಮುರಿತಿತ್ತು. ನಾವಂತೂ ಭಯಂಕರ ಭಯ ಆಯ್ತು. ಮತ್ತೆ ನಾವು ಹೋದ ಸೀದಾ ಹೋಗ್ಕೊಂಡಿರ್ತಾನೆ. ಜಟ್ಟು ಕಂಡ, ಸೋಗೆ ಕಂಡ, ಮತ್ತೊಂದು ಕೆರೆ ಕಂಡ, ಹಂಗೆ ಒಂದು ದಾಸವಾಳ ಕೂಡ ಕಂಡ. ನೋಡಿಕ್ಕೆ ಚಂದ ಇತ್ತು. ಅದು ನಿಮ್ಮ ಮನೆ ಹತ್ರ ಎಲ್ಲ ಉಂಟಾಗೋತಿಲ್ಲ, ಚಂದ ಉಂಟದು ನೋಡಲಿಕ್ಕೆ. ಮತ್ತೆ ಇಲ್ಲೊಂದು ನಾವು ಪಾಲ ದಾಟಿದ ಒಂದು ಕೆರೆಗೆ ಎತ್ತಿದೆ. ನಮ್ಮ ಒಂದು ಮಾರ್ಚ್ನ ಕೆರೆ ಅದು. ಮತ್ತೆ ಹಿಂಗೆ ಹೋಗ್ತಾವಲ್ಲ ಮಾಯನಕಾಯಿ ಹೆರ್ಕಿಕೆ ಅಂತ. ನಾವು ಮಾಯನಕಾಯಿ ಹೆರ್ಕುವಲ್ಲಿ ಎತ್ತಿದ. ಮತ್ತು ಇಲ್ದದು ಆಚೆ ಸೈಡಲ್ಲೇ ಮಾಯನಕಾಯಿ ಹೆರ್ಕಿಕೆ ಹೋಗ್ತು. ಹಂಗೆ ಎತ್ತಿದಾಕ ಮಾಯನಕಾಯಿ ಹೆರ್ಕಿಕೆ ಹೋಗ್ತಾವಲ್ಲ. ಹಂಗೆ ಅಲ್ಲಿ ಹೆರ್ಕಿ ಆದ ಮೇಲೆ ಅದರ ಈಚೆನ ಒಂದು ತೋಟ ಇತ್ತು. ಮತ್ತು ಈ ಕಾಂಬದು ನಮ್ಮ ಮಾಸ್ಟರ್ ತೋಟ. ಮತ್ತು ಅವು ಜಟ್ಟು ಬಿಡ್ತಾವಳ, ಈ ಬಿಸಿಲಿಗೆ ಗಿಡಗಳಿಗೆ ನೀರು ಬಿಡ್ತಾವಳ. ಮತ್ತು ನಮಗೆ ಮಾಯನಕಾಯಿ ಇಷ್ಟು ಸಿಕ್ಕಿದ್ದು. ನಾವು ಆಗೋಷ್ಟು ನಾವು ಮಾತಾಡ್ತೇಳ ಅಂದು ಅಷ್ಟೇ ಸಿಕ್ಕಿಲ್ಲ. ಅದ್ರಾಗ ಮಾಯನಕಾಯಿ ತಿಂತಟ್ಟು. ಮತ್ತು ಇದು ನಮ್ಮ ಚಿಕ್ಕಪ್ಪನ ಕೆರೆ. ಅವನಿಗೆ ಮೀನು ನೋಡಿಕೆ ಹಾಕಿದೆ. ಮೀನಿನ ಕೆರೆ ಅದು ಹಾಮಸ್ಸೆ ಇದ್ದೋಟು. ಹಂಗೆ ಈಗ ನಾವು ಗುಡ್ಡೆಗೆ ಹೋಗ್ತಾವಳ. ಚಿಕ್ಕಪ್ಪ ಕರ್ದಳ ಕಾಡು ಮಾಯನಕಾಯಿ ಅಲ್ಲಿಟ್ಟು ಗಡ. ಹಂಗೆ ನಾವು ಅಲ್ಲಿಗೆ ಹೋಗ್ತಾವಳ. ಇದು ನಮ್ಮ ಚಿಕ್ಕಪ್ಪ ಈಗ ಚಾಳೆ ಹತ್ತುತ್ತಾವಳ. ಅವು ಕಾಯೆಲ್ಲ ಭಯಂಕರ ತೆದ್ದ ಕಾಯಲ್ಲಿ ದೌ ತೆದ್ದ ಕಾಯಿ. ಮತ್ತು ಇನ್ನೊಬ್ಬ ಮಾಯನಕಾಯಿ ಹೆರ್ಕತೊಟ್ಟು. ನಮ್ಮ ಚಿಕ್ಕಪ್ಪ ಈಗ ಕಾಯಿ ತೆಗಿತಾವಳ. ಇವು ಕಾಯಿ ತೆಗೆದೆಲ್ಲ ಭಯಂಕರ ಎಕ್ಸ್ಪರ್ಟ್ ಅದಲ್ಲೆಲ್ಲ. ನೋಡಿ ಗೈಸ್, ನಮ್ಮ ಚಿಕ್ಕಪ್ಪ ತೆಗಿದ್ದಾನೆ. ಮತ್ತು ಇವೊಬ್ಬ ಮಾಯನಕಾಯಿ ಹಿಡ್ಕೊಂಡಿತ್ತು. ಇದು ನಮ್ಮ ದೊಡ್ಡ ಮಾಯನಕಾಯಿ, ಕಾಡು ಮಾಯನಕಾಯಿ. ನಮ್ಮ ಮಾಯನಕಾಯಿ ಒಳ್ಳೆ ಟೇಸ್ಟ್ ಇತ್ತು. ಹಂಗೆ ನಾವು ಬಾಕೊಂಡಿರ್ತಾನ ಹಲಸಿನಕಾಯಿ ಕಂಡ. ಈಗ ಅಣ್ಣವರ ಮನೆ ಇತ್ತಿತ್ತು. ನಾಯೊಬ್ಬ ಅಲ್ಲಿ ಬಿದ್ದುಕೊಂಡು. ಮತ್ತು ಇದವರ ತಾವರನ್ನ ಟ್ಯಾಂಕಿ. ಇದರಲ್ಲಿ ಗಪ್ಪಿ ಮೀನು ಉಟ್ಟು. ಇದು ಮತ್ತು ಇದು ನನ್ನ ಚಿಕ್ಕಮ್ಮ ನೆಟ್ಟು ಬೆಳೆಸಿದ ಹೂಗಳು. ಮತ್ತು ಗೂಡಿಲಿ 3 ಕೋಳಿ ಪಿಲ್ಲೆಗೆ ಉಟ್ಟು ಪಾಪ. ಮತ್ತು ಇದು ನಮ್ಮ ಅಣ್ಣನ ದನ. ಇದೆಲ್ಲ ನಮ್ಮ ಚಿಕ್ಕಮ್ಮ ನೆಟ್ಟು ಬಳಸಿದ ಹೂಗ. ಹಾಗೆ ಇಂದಿನ ವಿಡಿಯೋ ಇಷ್ಟೊಳಗೆ ಇನ್ನು ಬರುವ ವಿಡಿಯೋಲಿ ಕಾಣಮ್ಮ.